ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ HSTR ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತ ಪೇಪರ್ 1 ಜನರಲ್ ನಾಲೆಡ್ಜ್ ಪೇಪರ್ನ ನೋಡ್ತಾ ಹೋಗ್ತೀವಿ. ಇದು GPSTR ಮತ್ತು PSTR ಪರೀಕ್ಷೆ ಕೂಡ ಸಹಾಯಕವಾಗುವ ಪ್ರಶ್ನೆ ಪತ್ರಿಕೆ ಆಗಿದ್ದು, ಈ ಮಾಡೆಲ್ ಪೇಪರ್ನ ವಿಶೇಷತೆ ಏನು ಕೇಳಿದ್ರೆ ಇಲ್ಲಿನ ಪ್ರತಿ ಪ್ರಶ್ನೆಯನ್ನು ಕೂಡ ವಿವರಣಾತ್ಮಕವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತ ಸ್ವತಂತ್ರ ಚಳವಳಿಯ ಸಂದರ್ಭದಲ್ಲಿ ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ 2 ಅನಿ ಬೆಸೆಂಟ್. ಅನಿ ಬೆಸೆಂಟ್ ಅವರು ನ್ಯೂ ಇಂಡಿಯಾ ಎಂಬಂತಹ ಪತ್ರಿಕೆಯನ್ನು ಪ್ರಾರಂಭಿಸ್ತಾರೆ. ಇವರು ಹೋಮ್ ರೂಲ್ ಚಳವಳಿಯನ್ನು ಈ ಒಂದು ಪತ್ರಿಕೆ ಬೆಂಬಲಿಸಿತು. ಹೋಮ್ ರೂಲ್ ಚಳವಳಿಯನ್ನು ಬೆಂಬಲಿಸಿದ ಪತ್ರಿಕೆ ನ್ಯೂ ಇಂಡಿಯಾ, ಪ್ರಾರಂಭಿಸಿದ್ದು ಅನಿ ಬೆಸೆಂಟ್. ವಾಯುವಿನಲ್ಲಿನ ಆರ್ದ್ರತೆ ಹ್ಯುಮಿಡಿಟಿಯನ್ನು ಅಳೆಯಲು ಬಳಸುವ ಉಪಕರಣ ಯಾವುದು? ಸರಿಯಾದ ಉತ್ತರ ಆಪ್ಷನ್ 1 ಹೈಗ್ರೋಮೀಟರ್. ನೋಡಿ, ಹೈಗ್ರೋಮೀಟರ್ ಗಾಳಿಯಲ್ಲಿನ ತೇವಾಂಶವನ್ನು ಅಳೆಯುತ್ತೆ. ತೇವಾಂಶ, ಆರ್ದ್ರತೆ ಅಥವಾ ಹ್ಯುಮಿಡಿಟಿಯನ್ನು ಅಳೆಯುತ್ತೆ. ಬ್ಯಾರೋಮೀಟರ್ ವಾಯುಭಾರ ಮಾಪಕವನ್ನು ಅಳೆಯುತ್ತಿದ್ದು, ವಾಯುಭಾರ ಮಾಪಕವನ್ನು ಅಳೆಯುತ್ತೆ. ಹಾಗೆ ಅಮ್ಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯುತ್ತೆ. ವಿದ್ಯುತ್ ಪ್ರವಾಹವನ್ನು ಅಳೆಯುತ್ತೆ, ಗೊತ್ತಿರಲಿ. ಚರ್ಮದ ಆರೋಗ್ಯಕ್ಕೆ ಈ ಕೆಳಗಿನ ಯಾವ ಜೀವಸತ್ವ ಉತ್ತಮವಾಗಿದ್ದು? ರೈಟ್ ಆನ್ಸರ್ ಈಸ್ ಆಪ್ಷನ್ 3 ವಿಟಮಿನ್ ಸಿ. ಸಿ ಜೀವಸತ್ವ ಚರ್ಮದ ಆರೋಗ್ಯಕ್ಕೆ ಮುಖ್ಯವಾಗಿದ್ದು, ಸಿ ಜೀವಸತ್ವ ಕೊಲಾಜನ್ ಉತ್ಪಾದನೆಗೆ ಅವಶ್ಯಕವಾಗಿದೆ. ಕೊಲಾಜನ್ ಉತ್ಪಾದನೆ. ಸೊ ಇದು ಕೊಲಾಜನ್ ಉತ್ಪಾದನೆಗೆ ಅವಶ್ಯಕವಾಗಿದ್ದು ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ. ಸೊ ಇದು ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಸೂರ್ಯನ ಕಿರಣಗಳ ಹಾನಿಯಿಂದ ಚರ್ಮವನ್ನು ರಕ್ಷಿಸುತ್ತೆ. ಮೆಕಾಲೆ ವರದಿಯಂತೆ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣಕ್ಕೆ ಬುನಾದಿ ಹಾಕಿದವರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ 1 ವಿಲಿಯಂ ಬೆಂಟಿಂಕ್. ಆಪ್ಷನ್ 1 ಸರಿಯಾದ ಉತ್ತರ. ವಿಲಿಯಂ ಬೆಂಟಿಂಕ್ ಅವರು 1835ರ ಮೆಕಾಲೆ ವರದಿಯನ್ನು ಆಧರಿಸಿ ಭಾರತದಲ್ಲಿ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಪಾಶ್ಚಾತ್ಯ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಟ್ರು. ಈ ಕೆಳಗಿನವರಲ್ಲಿ ಸಂಘಟಿತ ಕೆಲಸಗಾರರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಆಪ್ಷನ್ ಡಿ ಸರ್ಕಾರಿ ಇಲಾಖೆಗಳ ನೌಕರರು. ನೋಡಿ, ಗೃಹ ನಿರ್ಮಾಣದ ಕೂಲಿ ಕಾರ್ಮಿಕರು, ಹಾಗೇನೆ ಡಿ ಮಾತ್ರ ಸರಿ ಉತ್ತರ. ಕೃಷಿ ಕಾರ್ಮಿಕರು, ಖಾಸಗಿ ಕಂಪನಿಗಳ ಉದ್ಯೋಗಿಗಳು ಇವರು ಅಸಂಘಟಿತ ವಲಯಕ್ಕೆ ಸೇರ್ತಾರೆ. ಅಸಂಘಟಿತ ವಲಯಕ್ಕೆ ಸೇರಿದ್ದು ಸರ್ಕಾರಿ ಇಲಾಖೆಗಳ ನೌಕರರು ಸಂಘಟಿತ ವಲಯದ ಕೆಲಸಗಾರರಾಗಿದ್ದಾರೆ. ಅಂದರೆ ಇವರಿಗೆ ನಿಯಮಿತ ಉದ್ಯೋಗ ಭದ್ರತೆ ಇರುತ್ತೆ, ನಿಗದಿತ ವೇತನ ಇರುತ್ತೆ, ನಿಗದಿತ ರಜಾ ಸೌಲಭ್ಯ ಇರುತ್ತೆ. ಉಳಿದ ಎಲ್ಲ ಭಾಗಗಳಲ್ಲಿ ನಿಗದಿತ ಉದ್ಯೋಗ ಭದ್ರತೆ ಆಗಲಿ, ವೇತನ ಆಗಲಿ, ರಜಾ ಸೌಲಭ್ಯವಾಗಲಿ ನಿರ್ದಿಷ್ಟವಾಗಿರೋದಿಲ್ಲ. ಹಾಗಾಗಿ ಇವರೆಲ್ಲರೂ ಕೂಡ ಅಸಂಘಟಿತ ವಲಯದ ಕಾರ್ಮಿಕರು. ಸರ್ಕಾರಿ ನೌಕರರು ಸಂಘಟಿತ ಕೆಲಸಗಾರರು ಆಗಿದ್ದಾರೆ. ಚಾಂಡಿ ಪ್ರಸಾದ್ ಭಟ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಅಪ್ಪಿಕೋ ಚಳವಳಿಗೆ ಸಂಬಂಧಿಸಿದ್ದಾರೆ. ಭಾರತವು ಪ್ರಪಂಚದ ಒಟ್ಟು ಭೂಕ್ಷೇತ್ರದ ಶೇಕಡ ಎಷ್ಟರಷ್ಟು ಭೂಕ್ಷೇತ್ರವನ್ನು ಒಳಗೊಂಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ 2 ಶೇಕಡ 2.4ರಷ್ಟು ಭೂಕ್ಷೇತ್ರ ಪ್ರಪಂಚವನ್ನು ಹೋಲಿಸಿದಾಗ. ಭಾರತವು ಪ್ರಪಂಚದ ಒಟ್ಟು ಭೂಪ್ರದೇಶದಲ್ಲಿ ಕೇವಲ ಶೇಕಡ 2.4ರಷ್ಟು ಭಾಗವನ್ನು ಹೊಂದಿದೆ. ವಿಸ್ತೀರ್ಣದಲ್ಲಿ ಭಾರತವು ವಿಶ್ವದ 7ನೇ ದೊಡ್ಡ ರಾಜ್ಯ, 7ನೇ ದೊಡ್ಡ ದೇಶ, 7ನೇ ದೊಡ್ಡ ರಾಷ್ಟ್ರ ವಿಸ್ತೀರ್ಣದಲ್ಲಿ ಭಾರತ. ಆದರೆ ಇದು ವಿಶ್ವದ ಜನಸಂಖ್ಯೆಯ ಶೇಕಡ 17ರಷ್ಟನ್ನು ಆಶ್ರಯ ನೀಡಿದೆ. ಮತ್ತು ಭಾರತದ ಒಟ್ಟು ಭೂಕ್ಷೇತ್ರ ಪ್ರಪಂಚಕ್ಕೆ ಹೋಲಿಸಿದರೆ ಶೇಕಡ 2.4ರಷ್ಟಿದೆ. ಗಾಂಧಿ ಇರ್ವಿನ್ ಒಪ್ಪಂದ ನಡೆದ ವರ್ಷ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 1931. 1931 ಮಾರ್ಚ್ 5ರಂದು ಗಾಂಧಿ ಮತ್ತು ಇರ್ವಿನ್ ನಡುವೆ ಒಪ್ಪಂದ ಆಗುತ್ತೆ. ಮಹಾತ್ಮ ಗಾಂಧಿ ಮತ್ತು ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಇರ್ವಿನ್ ನಡುವಿನ ಒಪ್ಪಂದ. ಈ ಒಪ್ಪಂದ ನಂತರ ಕಾಂಗ್ರೆಸ್ ನಾಗರಿಕ ಅವಿಧೇಯತೆ ಚಳವಳಿಯನ್ನು ಸ್ಥಗಿತಗೊಳಿಸಿತು. ಗಾಂಧೀಜಿಯವರು 2ನೇ
ದುಂಡು ಮೇಜಿನ ಪರಿಷತ್ತಲ್ಲಿ ಭಾಗವಹಿಸಲು ಒಪ್ಪಿಕೊಂಡರು. ಇಂಪಾರ್ಟೆಂಟ್ ಇದು. ಎರಡನೇ ದುಂಡು ಮೇಜಿನ ಪರಿಷತ್ತಿಗೆ ಗಾಂಧೀಜಿಯವರು ಒಪ್ಪಿಕೊಂಡಿದ್ದು ಗಾಂಧಿ ಇರ್ವಿನ್ ಒಪ್ಪಂದದ ನಂತರ. ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಗಾಡ್ವಿನ್ ಆಸ್ಟಿನ್. ಗಾಡ್ವಿನ್ ಆಸ್ಟಿನ್ ಇದೆಯಲ್ಲ ಭಾರತದ ಅತಿ ಎತ್ತರದ ಶಿಖರವಾಗಿದ್ದು ಇದು ಕಾರಾಕೋರಂ ಶ್ರೇಣಿಯಲ್ಲಿದೆ. ಎಲ್ಲಿದೆ ಇದು? ಹಿಮಾಲಯದ ಕಾರಾಕೋರಂ ಶ್ರೇಣಿಯಲ್ಲಿದೆ. ಹಾಗೆಯೇ ಇದು ಸಮುದ್ರ ಮಟ್ಟದಿಂದ 8611 ಮೀಟರ್ ಎತ್ತರ ಇದೆ. ಸಮುದ್ರ ಮಟ್ಟದಿಂದ 8611 ಮೀಟರ್ ಎತ್ತರ ಇದೆ. ಮೌಂಟ್ ಎವರೆಸ್ಟ್ ವಿಶ್ವದ ಅತಿ ಎತ್ತರದ ಶಿಖರವಾಗಿದೆ, ಬಟ್ ಅದು ನೇಪಾಳದಲ್ಲಿದೆ. ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಭಾರತದಲ್ಲಿ 14 ಬ್ಯಾಂಕುಗಳು ರಾಷ್ಟ್ರೀಕರಣ ಆಯಿತು? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ 1, 4ನೇ ಪಂಚವಾರ್ಷಿಕ ಯೋಜನೆ. ಸೊ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅಂದರೆ ಯಾವಾಗ ಆಯಿತು ಕೇಳಿದ್ರೆ ಇದು 19 ಜುಲೈ 1969. 19 ಜುಲೈ 1969ರಲ್ಲಿ ಈ ಪಂಚವಾರ್ಷಿಕ ಯೋಜನೆಯಲ್ಲಿ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಲಾಯಿತು. ಇವು ಪ್ರಮುಖ ಖಾಸಗಿ ಬ್ಯಾಂಕುಗಳಾಗಿದ್ದು 4ನೇ ಪಂಚವಾರ್ಷಿಕ ಯೋಜನೆಯು 69 to 74 ಇತ್ತು. 1969 to 1974 4ನೇ ಪಂಚವಾರ್ಷಿಕ ಯೋಜನೆಯ ಅವಧಿ. ಇದು ಗ್ರಾಮೀಣ ಭಾಗಗಳಿಗೆ ಬ್ಯಾಂಕಿಂಗ್ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಜುಲೈ 19, 1969ರಲ್ಲಿ ಭಾರತದ 14 ಖಾಸಗಿ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದರು. BR ಅಂಬೇಡ್ಕರ್ ಅವರು ಈ ಕೆಳಗಿನ ಯಾವ ಹಕ್ಕನ್ನು ಸಂವಿಧಾನದ ಆತ್ಮ ಮತ್ತು ಹೃದಯ, ಸೋಲ್ ಆ್ಯಂಡ್ ಹಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದ್ದಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದರು. ಸಂವಿಧಾನದ ಇದು ವಿಧಿ ಎಷ್ಟು ಕೇಳಿದ್ರೆ ಆರ್ಟಿಕಲ್ 32 ಇದು ಸಂವಿಧಾನಾತ್ಮಕ ಪರಿಹಾರದ ಹಕ್ಕಿದೆಯಲ್ಲ, ಸಂವಿಧಾನದ 32ನೇ ವಿಧಿಯಾಗಿದ್ದು ಇದನ್ನು ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ. ಚಿಲ್ಕಾ ಸರೋವರ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಒಡಿಸ್ಸಾ. ಇದು ಎಲ್ಲಿದೆ ಕೇಳಿದ್ರೆ ಒಡಿಸ್ಸಾದಲ್ಲಿರುವಂಥದ್ದು. ಒಡಿಸ್ಸಾ ರಾಜ್ಯದ ಕರಾವಳಿಯಲ್ಲಿದೆ ಇದು ಭಾರತದ ಅತಿ ದೊಡ್ಡ ಮತ್ತು ವಿಶ್ವದ 2ನೇ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ. ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರ ಯಾವುದು ಕೇಳಿದ್ರೆ ಚಿಲ್ಕಾ. ಎಲ್ಲಿದೆ ಇದು? ಒಡಿಸ್ಸಾದಲ್ಲಿದೆ. ಇದಕ್ಕೆ ಲಗೂನ್ ಅಂತ ಕೂಡ ಕರೀತಾರೆ. ಅಂದರೆ ಉಪ್ಪು ನೀರಿನ ಸರೋವರಗಳಿಗೆ ಲಗೂನ್ ಎಂಬ ಹೆಸರು ಕೂಡ ಇದೆ. ಈ ಕೆಳಗಿನವುಗಳಲ್ಲಿ ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ಅಣೆಕಟ್ಟು ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ 4, ತೆಹರಿ ಅಣೆಕಟ್ಟು. ಭಾರತದಲ್ಲಿಯೇ ಅತ್ಯಂತ ಎತ್ತರವಾದ ಅಣೆಕಟ್ಟಿದು. ತೆಹರಿ ಅಣೆಕಟ್ಟಿನ ಬಗ್ಗೆ ಹೇಳೋದಾದ್ರೆ ಇದು ಉತ್ತರಾಖಂಡದ ಭಾಗೀರಥಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಉತ್ತರಾಖಂಡ್ ರಾಜ್ಯದಲ್ಲಿ ಭಾಗೀರಥಿ ನದಿಗೆ ಕಟ್ಟಲಾದಂಥ ಒಂದು ಅಣೆಕಟ್ಟಿದು ತೆಹರಿ ಅಣೆಕಟ್ಟು. ಇದರ ಎತ್ತರ ಸುಮಾರು 260.5 ಮೀಟರ್ ಎತ್ತರವನ್ನು ಹೊಂದಿರುವಂಥದ್ದು. ಹಿರಾಕುಡ್ ಅಣೆಕಟ್ಟು ಭಾರತದ ಅತಿ ಉದ್ದವಾದ ಅಣೆಕಟ್ಟಾಗಿದೆ. ಇದು ಗೊತ್ತಿರಲಿ ನಿಮಗೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ರಾಷ್ಟ್ರ ಯಾವುದು? ಸರಿ ಉತ್ತರ ಆಪ್ಷನ್ 2, ಬ್ರೆಜಿಲ್. ಬ್ರೆಜಿಲ್ ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ಸಕ್ಕರೆ ಉತ್ಪಾದಿಸುವ ರಾಷ್ಟ್ರವಾಗಿದೆ. ಜಾಗತಿಕವಾಗಿ ಇದು ಹೆಚ್ಚು ಸಕ್ಕರೆ ಮತ್ತು ಕಬ್ಬನ್ನು ಉತ್ಪಾದಿಸುವ ರಾಷ್ಟ್ರ. ಭಾರತ ಸಕ್ಕರೆ ಉತ್ಪಾದನೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಇಂಡಿಯಾ ಇನ್ ಸೆಕೆಂಡ್ ಪ್ಲೇಸ್. ಆದರೆ ಸಕ್ಕರೆ ಬಳಕೆಯಲ್ಲಿ ಭಾರತ ಮೊದಲು. ಸಕ್ಕರೆ ಬಳಕೆ ಭಾರತ ಫಸ್ಟ್ ಪ್ಲೇಸಲ್ಲಿ ಇದೆ. ಕೇಂದ್ರ ಮಂತ್ರಿಮಂಡಲದ ಗರಿಷ್ಠ ಸಂಖ್ಯೆಯು ಸಂಸತ್ತಿನ ಒಟ್ಟು ಸದಸ್ಯರ ಶೇಕಡ ಎಷ್ಟರಷ್ಟಿರಬೇಕು? ರೈಟ್ ಆನ್ಸರ್ ಇದು ಆಪ್ಷನ್ 2, 15% ಇರಬೇಕು. ಸಂವಿಧಾನದ 91ನೇ ತಿದ್ದುಪಡಿ ಪ್ರಕಾರ ಸಂವಿಧಾನದ 91ನೇ ತಿದ್ದುಪಡಿ ಇದನ್ನು ಹೇಳುತ್ತೆ. 91ನೇ ತಿದ್ದುಪಡಿ ಸಂವಿಧಾನದ 91ನೇ ತಿದ್ದುಪಡಿ ಪ್ರಕಾರ ಮಂತ್ರಿಮಂಡಲದ ಗಾತ್ರ ಲೋಕಸಭೆಯ ಒಟ್ಟು ಸದಸ್ಯರ ಶೇಕಡ 15 ಮೀರಬಾರದು. ಇದರಲ್ಲಿ ಪ್ರಧಾನಮಂತ್ರಿಗಳು ಇರ್ತಾರೆ ಅನ್ನೋದನ್ನು ಹೇಳುತ್ತೆ. ಈ ಕೆಳಗಿನ ಯಾವ ದಿನದಂದು
ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಮಹಿಳಾ ದಿನವನ್ನು ಆಚರಿಸಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಮಾರ್ಚ್ 8. ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. ಮಹಿಳೆಯರ ಸಾಧನೆಯನ್ನು ಗೌರವಿಸೋದಕ್ಕೆ, ಲಿಂಗ ಸಮಾನತೆಯನ್ನು ಸ್ಥಾಪಿಸೋದಕ್ಕೆ ಈ ಒಂದು ದಿನಾಚರಣೆ ಮಾಡಲಾಗುತ್ತೆ. ಸೊ ಫಾಲೋ ಆನ್, ಗೂಗ್ಲಿ ಎಂಬ ಪದಗಳು ಈ ಕ್ರೀಡೆಗೆ ಸಂಬಂಧಿಸಿವೆ. ರೈಟ್ ಆನ್ಸರ್ ಇಸ್ ಗೂಗ್ಲಿ ಮತ್ತು ಫಾಲೋ ಆನ್. ರೈಟ್ ಆನ್ಸರ್ ಇಸ್ ಆಪ್ಷನ್ 3 ಕ್ರಿಕೆಟ್. ಬಿಹು ನೃತ್ಯ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತೆ? ಸರಿಯಾದ ಉತ್ತರ ಆಪ್ಷನ್ 4 ಅಸ್ಸಾಂ. ಬಿಹು ಎಂಬುದು ಅಸ್ಸಾಂ ರಾಜ್ಯದ ಅತ್ಯಂತ ಪ್ರಸಿದ್ಧ ಜಾನಪದ ನೃತ್ಯ ಹಬ್ಬವಾಗಿದೆ. ಇದು ಸುಗ್ಗಿ ಕಾಲದಲ್ಲಿನ ಒಂದು ಹಬ್ಬ, ಬೆಳೆ ಕಟಾವಿನ ನಂತರ ಹಬ್ಬ ಮಾಡುವಂಥದ್ದು. ಕ್ಷಯ ರೋಗವನ್ನು ಉಂಟು ಮಾಡುವಂತಹ ಬ್ಯಾಕ್ಟೀರಿಯಾ ಯಾವುದು? ಸರಿಯಾದ ಉತ್ತರ ಕ್ಷಯ ರೋಗವನ್ನು ಟ್ಯೂಬರ್ಕ್ಯುಲಸ್ ಬ್ಯಾಸಿಲಸ್, TB ಅಂತ ಕರಿತೀವಿ. ಟ್ಯೂಬರ್ಕ್ಯುಲಸ್ ಬ್ಯಾಸಿಲಸ್ ಎನ್ನುವಂತಹ ಬ್ಯಾಕ್ಟೀರಿಯಾ ಉಂಟು ಮಾಡುತ್ತೆ. ಹಾಗಾಗಿ ಇದಕ್ಕೆ TB ಕಾಯಿಲೆ ಅಂತ ಕೂಡ ಕರೀತಾರೆ. ಈ ಕೆಳಗಿನವುಗಳಲ್ಲಿ ಜೈವಿಕ ವಿಘಟನೆಗೆ ಒಳಗಾಗುವ ಮಲಿನಕಾರಕ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಪ್ಲಾಸ್ಟಿಕ್. ಅಂದರೆ ಪ್ಲಾಸ್ಟಿಕ್ ನೈಸರ್ಗಿಕವಾಗಿ ಸುಲಭವಾಗಿ ಕೊಳೆಯದ ನಾನ್ ಬಯೋಡಿಗ್ರೇಡಬಲ್ ವಸ್ತುವಾಗಿದೆ. ಇದು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲೇ ಉಳಿದು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತೆ. ಒಳಗಾಗದ. ಈ ಕೆಳಗಿನವುಗಳಲ್ಲಿ ಶಿವರಾಮ ಕಾರಂತರ ಪ್ರವಾಸ ಕಥನ ಯಾವುದು? ರೈಟ್ ಆನ್ಸರ್ ಇಸ್ ಶಿವರಾಮ ಕಾರಂತರ ಪ್ರವಾಸ ಕಥನ ಯಾವುದು ಕೇಳಿದ್ರೆ ಅಪೂರ್ವ ಪಶ್ಚಿಮ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾರನ್ನು ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ಆಂಟೋನಿ ವಾನ್ ಲಿವನ್ ಹಾಕ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೋಡಿ, ಆಂಟೋನಿ ವಾನ್ ಲಿವನ್ ಹಾಕ್ ಅವರನ್ನು ಸೂಕ್ಷ್ಮ ಜೀವಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಇವರು ಸ್ವತಃ ವಿನ್ಯಾಸಗೊಳಿಸಿದ ಸೂಕ್ಷ್ಮದರ್ಶಕ ಮೈಕ್ರೋಸ್ಕೋಪ್ ಸಹಾಯದಿಂದ ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋಗಳಂಥ ಸೂಕ್ಷ್ಮಜೀವಿಗಳನ್ನು ಮೊದಲ ಬಾರಿ ವೀಕ್ಷಿಸಿದ್ರು. ಹಾಗಾಗಿ ಇವರನ್ನ ದ ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಕರೀತಾರೆ. ಲೂಯಿಸ್ ಪ್ಯಾಸ್ಚರ್ ಅವರನ್ನ ಆಧುನಿಕ ಸೂಕ್ಷ್ಮ ಜೀವಿಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ. ಈ ಕೆಳಗಿನ ಯಾವ ನಗರವನ್ನು ವೈನ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ 1 ನಾಸಿಕ್. ನೋಡಿ, ಮಹಾರಾಷ್ಟ್ರದ ನಾಸಿಕ್ ನಗರವನ್ನು ಭಾರತದ ವೈನ್ ರಾಜಧಾನಿ ಅಂತ ಕರೀತಾರೆ. ಯಾವ ರಾಜ್ಯದಲ್ಲಿದೆ ಇದು? ಮಹಾರಾಷ್ಟ್ರ. ಭಾರತದ ವೈನ್ ರಾಜಧಾನಿ ಅಂತ ಕರೀತಾರೆ. ಯಾಕಂದರೆ ಮಹಾರಾಷ್ಟ್ರದ ಈ ಒಂದು ನಾಸಿಕ್ ಜಿಲ್ಲೆಯಲ್ಲಿ ಹೆಚ್ಚು ದ್ರಾಕ್ಷಿ ಬೆಳೆಯನ್ನು ಬೆಳೀತಾರೆ ಮತ್ತು ಅದರ ಮೂಲಕ ವೈನ್ ಕೂಡ ಉತ್ಪತ್ತಿ ಆಗುತ್ತೆ. ಲಾಂಗ್ ವಾಕ್ ಟು ಫ್ರೀಡಮ್ ಎಂಬುದು ಕೆಳಗಿನ ಯಾರ ಆತ್ಮಚರಿತ್ರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2 ನೆಲ್ಸನ್ ಮಂಡೇಲಾ. ಇದು ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯ ವಿರುದ್ಧ ಹೋರಾಡಿದ ಮಹಾನ್ ನಾಯಕ ನೆಲ್ಸನ್ ಮಂಡೇಲಾ ಅವರ ಆತ್ಮಕಥೆ. ಈ ಪುಸ್ತಕ ಅವರ ಸುದೀರ್ಘ ರಾಜಕೀಯ ಹೋರಾಟ, ಜೈಲುವಾಸ ಮತ್ತು ಕಪ್ಪು ವರ್ಣೀಯ ಅಧ್ಯಕ್ಷರಾಗುವವರೆಗಿನ ಪ್ರಯಾಣವನ್ನು ವಿವರಿಸುತ್ತೆ. ಇದನ್ನು 1994 ಪ್ರಕಟ ಮಾಡಲಾಯಿತು. ಈ ಕೆಳಗಿನ ಯಾವುದು ಸಾರ್ಕ್ ಸದಸ್ಯ ರಾಷ್ಟ್ರ ಅಲ್ಲ? ರೈಟ್ ಆನ್ಸರ್ ಇಸ್ ಮಾಲ್ಡೀವ್ಸ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಪ್ರಾಯೋಗಿಕ ವಿಧಾನ ಈ ಕೆಳಗಿನ ಯಾರ ಮಹತ್ತರ ಕೊಡುಗೆಯಾಗಿದೆ? ರೈಟ್ ಆನ್ಸರ್ ಇಸ್ ಪ್ರಾಯೋಗಿಕ ವಿಧಾನ. ಸರಿಯಾದ ಉತ್ತರ ಗೆಸ್ಟಾಲ್ಟ್ ವಾದಿಗಳು. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿ ವಿಧಾನವನ್ನು ಬಳಕೆ ತಂದ ಮನೋವಿಜ್ಞಾನಿ ಯಾರು? ರೈಟ್ ಆನ್ಸರ್ ಇಸ್ ಕೇಸ್ ಸ್ಟಡಿ ವಿಲ್ಹೆಲ್ಮ್ ವುಂಟ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಒಬ್ಬ ವ್ಯಕ್ತಿಯ ಚಟುವಟಿಕೆಗಳನ್ನು ಬಹಿರಂಗವಾಗಿ ಕಂಡು ಅವುಗಳ ಕಾರಣ ಮತ್ತು ಪರಿಣಾಮಗಳ ಕಲ್ಪಿಸುವಿಕೆಯನ್ನು ಏನಂತ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ 1 ವೀಕ್ಷಣೆ ಅಥವಾ ಅಬ್ಸರ್ವೇಷನ್ ಅಂತ ಕರೀತಾರೆ. ತರಗತಿ ಶಿಸ್ತನ್ನು ಕಾಪಾಡಲು ಈ ಕೆಳಗಿನ ಯಾವ ಕ್ರಮ ಪರಿಣಾಮಕಾರಿ? ರೈಟ್ ಆನ್ಸರ್ ಇಸ್ ಆಪ್ಷನ್ 3 ವಿದ್ಯಾರ್ಥಿಗಳ ಅಗತ್ಯತೆ ಮತ್ತು ಆಸಕ್ತಿಗೆ ಅನುಗುಣವಾದ ಕಾರ್ಯಕ್ರಮವನ್ನು ಒದಗಿಸುವುದು. ಇದು ತರಗತಿ ಶಿಸ್ತು ಕಾಪಾಡಲು ಒಂದು ಪರಿಣಾಮಕಾರಿಯಾದಂಥ ಇದಾಗಿದೆ. ಯಾಕಂದರೆ ಜ್ಞಾನ ರಚನಾವಾದದ ಪ್ರಕಾರ, ಕನ್ಸ್ಟ್ರಕ್ಟಿವಿಸಮ್ ಪ್ರಕಾರ
ವಿದ್ಯಾರ್ಥಿಗಳು ಕೇವಲ ನಿಷ್ಕ್ರಿಯ ಕೇಳುಗರಾಗಿರದೆ ತಮ್ಮ ಸ್ವಂತ ಅನುಭವ ಮತ್ತು ಆಸಕ್ತಿಯಿಂದಲೇ ಜ್ಞಾನವನ್ನು ತಾವೇ ನಿರ್ಮಿಸ್ಕೊಳ್ತಾರೆ. ಸೊ ಇಲ್ಲಿ ಶಿಕ್ಷಕರು ಕೇವಲ ಫೆಸಿಲಿಟೇಟರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ಹಾಗಾಗಿ ಅವರಿಗೆ ಆಸಕ್ತಿ ಮತ್ತು ಜವಾಬ್ದಾರಿಯುತ ಜ್ಞಾನ ರಚನೆ ಮಾಡಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇನ್ನು ವಿಕಾಸ ಎಂಬ ಪದದ ಅರ್ಥ ಏನು? ಸರಿಯಾದ ಉತ್ತರ ಆಪ್ಷನ್ 1, ವಯಸ್ಸಿಗೆ ಅನುಗುಣವಾಗಿ ನಡೆಯುವ ಪ್ರಗತಿಪರ ಸರಣಿ ಬದಲಾವಣೆ. ಏಜ್ ಆಗ್ತಿದ್ದ ಹಾಗೆ ಬರುವಂತಹ ಪ್ರಗತಿಪರ ಸರಣಿ ಬದಲಾವಣೆಗೆ ವಿಕಾಸ ಅಂತೀವಿ. ವಿಕಾಸ ಅಂದರೆ ವ್ಯಕ್ತಿಯಲ್ಲಿ ಕಾಲಕಾಲಕ್ಕೆ ಉಂಟಾಗುವಂಥ ಗುಣಾತ್ಮಕ ಮತ್ತು ಪ್ರಗತಿಪರ ಬದಲಾವಣೆಗಳಾಗಿದ್ದಾವೆ. ವ್ಯಕ್ತಿಯ ಬೆಳವಣಿಗೆಯ ಯಾವ ಅವಧಿಯನ್ನು ಕೂಟಯುಗ ಅಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಕೂಟಯುಗ ಅಂತ ಯಾವುದನ್ನು ಕರೀತಾರೆ ಕೇಳಿದ್ರೆ ಆಪ್ಷನ್ 3, ಉತ್ತರ ಬಾಲ್ಯಾವಸ್ಥೆ. ತುಂಬ ಸರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಉತ್ತರ ಬಾಲ್ಯಾವಧಿಯನ್ನು ಕೂಟಯುಗ ಅಂತ ಕರೀತಾರೆ. ಯಾಕಂದ್ರೆ ಇಲ್ಲಿ ಮಗು ಗುಂಪಾಗಿ ಇರೋಕ್ಕೆ ಇಷ್ಟಪಡುತ್ತೆ, ಗುಂಪಾಗಿ ಇರಲು ಇಷ್ಟಪಡುವ ಕಾರಣದಿಂದಾಗಿ ಇಷ್ಟಪಡುತ್ತದೆ. ಈ ಕೆಳಗಿನವುಗಳಲ್ಲಿ ಅತಿ ಅವಲಂಬಿತನಾಗಿರುವ ಮಗುವಿನಲ್ಲಿ ಕಂಡುಬರುವ ವರ್ತನೆ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಅಪರಿಪಕ್ವತೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಜ್ಞಾನಾತ್ಮಕ ವಿಕಾಸದಲ್ಲಿ 4 ಪ್ರಮುಖ ಹಂತಗಳನ್ನು ಗುರುತಿಸಿರುವ ಮನೋವಿಜ್ಞಾನಿ ಯಾರು? ಸರಿಯಾದ ಉತ್ತರ ಆಪ್ಷನ್ 2, ಜಾನ್ ಪಿಯಾಜೆ. ಜ್ಞಾನಾತ್ಮಕ ವಿಕಾಸದಲ್ಲಿ 4 ಪ್ರಮುಖ ಹಂತಗಳನ್ನು ಇವರು ಗುರುತಿಸಿದರು. ನೋಡಿ, ಜಾನ್ ಪಿಯಾಜೆ ಅವರು ಜ್ಞಾನಾತ್ಮಕ ವಿಕಾಸವನ್ನು ಕಾಗ್ನೆಟಿಕ್ ಡೆವಲಪ್ಮೆಂಟ್ ಅಂತೇಳಿ ಕರೆದ್ರು. ಮತ್ತು 4 ಪ್ರಮುಖ ಹಂತಗಳು ಯಾವ್ದ್ಯಾವುದು ಕೇಳಿದ್ರೆ ಸಂವೇದನಾಗತಿಯ ಹಂತ, ಒಂದು. ಎರಡನೇದು ಕಾರ್ಯಪೂರ್ವ ಹಂತ, ಇನ್ನೊಂದು ಮೂರ್ತ ಕಾರ್ಯಾತ್ಮಕ ಹಂತ, ಮತ್ತು ಕೊನೆಯದು ಔಪಚಾರಿಕ ಕಾರ್ಯಾತ್ಮಕ ಹಂತ. ಒಟ್ಟು 4 ಪ್ರಮುಖ ಹಂತಗಳನ್ನು ಗುರುತಿಸಿದರು. ವ್ಯಕ್ತಿ ಈಗಾಗಲೇ ಹೊಂದಿರುವ ಜ್ಞಾನ ಸಂರಚನೆಯೊಂದಿಗೆ ಹೊಸ ವಿಷಯವನ್ನು ಸೇರಿಸಿಕೊಳ್ಳೋದಕ್ಕೆ ಏನಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಮನೋಗತ ಮಾಡಿಕೊಳ್ಳುವಿಕೆ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೈತಿಕ ನಿರ್ಣಯದ ಯಾವ ಹಂತದಲ್ಲಿ ವ್ಯಕ್ತಿ ಆತ್ಮ ವಾಸ್ತವೀಕರಣ ಸಾಧಿಸಲು ಪ್ರಯತ್ನಿಸ್ತಾನೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ಸಾಂಪ್ರದಾಯಿಕೋತ್ತರ ಹಂತ ಆಗಿದೆ ಇದು. ನೋಡಿ, ಲಾರೆನ್ಸ್ ಕೋಲ್ಬರ್ಗ್ ಇದನ್ನ ಹೇಳ್ತಾರೆ. ಅವರ ನೈತಿಕ ವಿಕಾಸ ಸಿದ್ಧಾಂತದ ಪ್ರಕಾರ ಸಾಂಪ್ರದಾಯಿಕೋತ್ತರ ಹಂತದಲ್ಲಿ ವ್ಯಕ್ತಿಯು ಸಮಾಜದ ನಿಯಮಗಳಿಗಿಂತ ತನ್ನದೇ ಆದ ಆತ್ಮಸಾಕ್ಷಿ ಮತ್ತು ಸಾರ್ವತ್ರಿಕ ನೈತಿಕ ತತ್ವಗಳ ಆಧಾರದ ಮೇಲೆ ನಿರ್ಧಾರ ತೆಗೆದುಕೊಳ್ತಾನೆ. ಈ ಹಂತದಲ್ಲಿ ನ್ಯಾಯ ಮತ್ತು ಮಾನವ ಹಕ್ಕುಗಳಿಗೆ ಮೊದಲ ಆದ್ಯತೆ. ಹಕ್ಕುಗಳಿಗೆ ಆದ್ಯತೆ ನೀಡಲಾಗುತ್ತೆ. ಬುದ್ಧಿಶಕ್ತಿ ಎನ್ನುವುದು ಯಾವ ರೀತಿಯ ಸಾಮರ್ಥ್ಯವಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4, ಬುದ್ಧಿಶಕ್ತಿ ಅನ್ನೋದು ಇದೆಯಲ್ಲ, ಇದು ABC ಎಲ್ಲದೂ ಕೂಡ ಹೊಂದಿಕೆ ಆಗುತ್ತೆ. ಇದಕ್ಕೆ ಅಂದರೆ ಹೊಸ ಸನ್ನಿವೇಶಗಳೊಡನೆ ಹೊಂದಾಣಿಕೆ ಮಾಡಿಕೊಳ್ಳೋದು, ಹೊಸ ಸನ್ನಿವೇಶಗಳನ್ನು ಗ್ರಹಿಸುವುದು ಮತ್ತು ಕಲಿಯುವುದು, ಪ್ರಸ್ತುತ ಸನ್ನಿವೇಶದ ಬಗ್ಗೆ ಆಲೋಚನೆ ಮಾಡೋದು, ಇವೆಲ್ಲವನ್ನು ಕೂಡ ಬುದ್ಧಿಶಕ್ತಿ ಒಳಗೊಂಡಿರುವಂಥದ್ದು. ವಿಲಿಯಂ ಗಿಲ್ಬರ್ಟ್ಸ್ ಅವರ ಪ್ರಕಾರ ಬುದ್ಧಿಶಕ್ತಿಯ 3 ಪ್ರಮುಖ ಆಯಾಮಗಳು ಯಾವುವು? ರೈಟ್ ಆನ್ಸರ್ ಇಸ್ ಆಪ್ಷನ್ 1, ABC. ನೋಡಿ, ಯಾವುದ್ಯಾವುದು? ಬೌದ್ಧಿಕ ಸಾಮರ್ಥ್ಯದ ಕ್ರಿಯೆಗಳು, ವಿಷಯ ವಸ್ತುಗಳು ಮತ್ತು ಉತ್ಪನ್ನಗಳು. ನೋಡಿ, JP ಗಿಲ್ಫರ್ಡ್ ಅವರು ತಮ್ಮ ಬುದ್ಧಿಶಕ್ತಿ ರಚನಾ ಮಾದರಿಯಲ್ಲಿ ವಿಶೇಷವಾಗಿ ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಅಂತ ಕರೀತಾರೆ. ಅವುಗಳು ಯಾವ ಆಯಾಮಗಳು ಅಂತ ಕೇಳಿದ್ರೆ ಆಪರೇಷನ್, ಕಂಟೆಂಟ್ಸ್ ಮತ್ತು ಪ್ರಾಡಕ್ಟ್ಸ್. ಬೌದ್ಧಿಕ ಸಾಮರ್ಥ್ಯ ಕ್ರಿಯೆಗಳು, ಆಮೇಲೆ ಕಂಟೆಂಟ್ಸ್ ವಿಷಯ ವಸ್ತುಗಳು ಮತ್ತು ಉತ್ಪನ್ನ ಪ್ರಾಡಕ್ಟ್ಗಳು ಆಗಿದ್ದಾವೆ. ಈ ಕೆಳಗಿನ ಯಾವ ಬುದ್ಧಿಶಕ್ತಿ ಪರೀಕ್ಷೆಯು ಅನಕ್ಷರಸ್ಥರಿಗೆ ಸೂಕ್ತವಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಸ್ಟ್ಯಾನ್ಫೋರ್ಡ್ ಬೀನೆ ಬುದ್ಧಿಶಕ್ತಿ ಪರೀಕ್ಷೆ. ಇದು ಅನಕ್ಷರಸ್ಥರಿಗೆ ಸೂಕ್ತ ಅಲ್ಲ. ರೇವನ್ ರವರ ಪ್ರಗತಿಶೀಲ ಮಾತೃಕೆಯ ಪರೀಕ್ಷೆಯು
ಯಾವ ರೀತಿಯ ಪರೀಕ್ಷೆಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಅಶಾಬ್ದಿಕ ಪರೀಕ್ಷೆಯಾಗಿದೆ. ಇದೊಂದು ಅಶಾಬ್ದಿಕ ಪರೀಕ್ಷೆಯಾಗಿದೆ. ಇದು ಯಾವುದೇ ಭಾಷೆ ಅಥವಾ ಪದಗಳ ಬಳಕೆ ಇಲ್ಲದೆ ಚಿತ್ರಗಳು ಮತ್ತು ಜಾಮಿತಿಯ ವಿನ್ಯಾಸವನ್ನು ಒಳಗೊಂಡಿರುತ್ತೆ. ಏನಿರುತ್ತೆ ಇಲ್ಲಿ? ಚಿತ್ರಗಳು ಇರ್ತವೆ ಮತ್ತು ಜಾಮಿತಿಯ ವಿನ್ಯಾಸಗಳು ಇರ್ತವೆ. ವಿಭಿನ್ನ ಮುಖಚಿಂತನೆ ಸೃಜನಶೀಲತೆಗೆ ಮೂಲವಾದುದು ಎಂದು ಹೇಳಿದವರು ಯಾರು? ಸರಿ ಉತ್ತರ ಆಪ್ಷನ್ 4, ವಿಲಿಯಂ ಗಿಲ್ಫೋರ್ಡ್. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೋಡಿ, ಮನೋವಿಜ್ಞಾನಿ ಗಿಲ್ಫೋರ್ಡ್ ಅವರು ಸೃಜನಶೀಲತೆಗೂ ಮತ್ತು ವಿಭಿನ್ನ ಆಲೋಚನೆಗೂ ಇರುವ ಸಂಬಂಧವನ್ನು ಸ್ಪಷ್ಟಪಡಿಸ್ತಾರೆ. ಒಂದು ಸಮಸ್ಯೆಗೆ ಹಲವು ದಾರಿಗಳಲ್ಲಿ ಹೊಸ ಪರಿಹಾರಗಳನ್ನು ಹುಡುಕುವ ಸಾಮರ್ಥ್ಯವೇ ವಿಭಿನ್ನ ಆಲೋಚನೆ ಅಥವಾ ಸೃಜನಶೀಲತೆಯಾಗಿದೆ ಅಂತೇಳಿ ಪ್ರತಿಪಾದನೆ ಮಾಡಿದರು. ದೈಹಿಕ ಹಾಗೂ ಮಾನಸಿಕ ಲಕ್ಷಣಗಳಲ್ಲಿ ಸಾಮಾನ್ಯ ಮಕ್ಕಳಿಂದ ಭಿನ್ನರಾದವರು ಯಾರು ಅಂತ ಕೇಳಿದ್ದಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ 3, ವಿಶಿಷ್ಟ ಅಥವಾ ಅಸಾಮಾನ್ಯ ಮಕ್ಕಳು. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೋಡಿ, ಇವರಿಗೆ ಎಕ್ಸೆಪ್ಷನಲ್ ಚಿಲ್ಡ್ರನ್ ಅಂತ ಕರೀತಾರೆ. ಸಾಮಾನ್ಯ ಮಕ್ಕಳ ಸರಾಸರಿ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳಿಗಿಂತ ಗಮನಾರ್ಹವಾಗಿ ಭಿನ್ನವಾಗಿರ್ತಾರೆ ಮತ್ತು ಅವರಿಗೆ ವಿಶಿಷ್ಟ ಮಕ್ಕಳು ಅಂತ ಕರೀತಾರೆ. ಈ ಗುಂಪಿನಲ್ಲಿ ಕಲಿಕಾ ನ್ಯೂನತೆ ಉಳ್ಳ ಮಕ್ಕಳು ಮಾತ್ರ ಅಲ್ಲದೆ ಅತ್ಯಂತ ಹೆಚ್ಚು ಬುದ್ಧಿವಂತಿಕೆ ಹೊಂದಿರುವ ಗಿಫ್ಟೆಡ್ ಮಕ್ಕಳು ಕೂಡ ಸೇರಿರ್ತಾರೆ. ಈ ಕೆಳಗಿನವುಗಳಲ್ಲಿ ಪ್ರತಿಭಾನ್ವಿತ ಮಕ್ಕಳಿಗೆ ಸೂಚಿಸಿರುವಂತಹ ಪರಿಹಾರ ಕ್ರಮಗಳು ಯಾವುದು? ಸೊ ದ ರೈಟ್ ಆನ್ಸರ್ ಈಸ್ ಪರಿಹಾರ ಕ್ರಮಗಳು ಆಪ್ಷನ್ 4, ABC. ಯಾವುದ್ಯಾವುದು? ವೇಗವರ್ಧನ, ಸಂಪದೀಕರಣ ಮತ್ತು ಪ್ರತ್ಯೇಕರಣ ಎಲ್ಲವೂ ಕೂಡ ಹೌದು. ನಾವು ಚಳಿಗಾಲದಲ್ಲಿ ಈಜುವುದನ್ನು ಮತ್ತು ಬೇಸಿಗೆಯಲ್ಲಿ ಸ್ಕೇಟಿಂಗ್ ಕಲಿತೀವಿ. ಈ ಹೇಳಿಕೆಯ ಅರ್ಥ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 3, ವಿಶ್ರಾಂತಿಯ ವ್ಯಾಪ್ತಿಯ ಕಲಿಕೆಯನ್ನು ಸುಧಾರಿಸುತ್ತದೆ. ವಿಶ್ರಾಂತಿಯ ವ್ಯಾಪ್ತಿ ಇದೆಯಲ್ಲ, ಇದು ಕಲಿಕೆಯನ್ನು ಸುಧಾರಿಸುತ್ತೆ ಅಂತೇಳಿ. ಅಂದರೆ ಮನೋವಿಜ್ಞಾನದಲ್ಲಿ ಇದನ್ನ ಪೈ ವಿದ್ಯಮಾನ ಅಂತ ಕರೀತಾರೆ. ಏನಂತ ಕರೀತಾರೆ? ಇದನ್ನ ಪೈ ವಿದ್ಯಮಾನ. ಮನೋವಿಜ್ಞಾನದಲ್ಲಿ ಇದನ್ನ ಪೈ ವಿದ್ಯಮಾನ ಅಂತ ಕರೀತಾರೆ, ಅಥವಾ ದೃಷ್ಟಿ ಸಾತತ್ಯತೆ ಅಂತ ಕೂಡ ಕರೆಯಲಾಗುತ್ತೆ. ಮೆದುಳು ಮತ್ತು ಕಣ್ಣುಗಳ ನಡುವೆ ಈ ಸಂವೇದನಾ ಪ್ರಕ್ರಿಯೆಯಿಂದಾಗಿ ಬಿಡಿಯಾಗಿರುವಂತಹ ಚಿತ್ರಗಳು ಚಲಿಸಿದಾಗ ನಿರಂತರ ಚಲನೆಯಂತೆ ಭಾಸವಾಗುತ್ತೆ. ಸಸ್ತನಿ ಎಂಬ ಪರಿಕಲ್ಪನೆಯನ್ನು ಬೋಧಿಸಿದ ನಂತರವೂ ಬೆಕ್ಕು ಒಂದು ಸಸ್ತನಿ ಎಂಬುದನ್ನು ಗುರುತಿಸಲು ವಿಫಲವಾದರೆ ಆ ಮಗು ಏನು ಮಾಡ್ತಿದೆ ಅಂತ ಅರ್ಥ. ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಅದು ಅಪೂರ್ಣ ಸಾಮಾನ್ಯೀಕರಣ ಆಗಿದೆ. ಅಂದರೆ ಮಗುವಿನಲ್ಲಿ ಸಾಮಾನ್ಯೀಕರಣ ಆಗಿಲ್ಲ ಅನ್ನುವಂಥ ಅರ್ಥ. ಅಂದರೆ ಮಗು ಕಲಿತ ಪರಿಕಲ್ಪನೆಯ ಹೊಸ ಮತ್ತು ಹೋಲಿಕೆ ಇರುವ ಸನ್ನಿವೇಶಗಳಿಗೆ ಹೋಲಿಕೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂದರೆ ಅಪೂರ್ಣ ಸಾಮಾನ್ಯೀಕರಣ. ಕಲಿಕೆಯಲ್ಲಿ ಪುನರ್ಬಲನ ಪ್ರಕ್ರಿಯೆಯ ಮೂಲಕ ಮೂಲ ಪ್ರತಿಪಾದಕ ಯಾರು? ಪುನರ್ಬಲನಕ್ಕೆ ಮೂಲ ಪ್ರತಿಪಾದಕ ಯಾರು ಕೇಳಿದ್ರೆ ಸರಿ ಉತ್ತರ ಆಪ್ಷನ್ 4, ಸ್ಕಿನ್ನರ್. ನೋಡಿ, ಸ್ಕಿನ್ನರ್ ಏನು ಹೇಳ್ತಾರೆ ಕೇಳಿದ್ರೆ, ಸ್ಕಿನ್ನರ್ ಈ ಕಲಿಕೆಯಲ್ಲಿ ಪುನರ್ಬಲನದ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಈ ಕೆಳಗಿನವುಗಳಲ್ಲಿ ಕಲಿಕೆಗೆ ಮಗುವನ್ನು ಅಭಿಪ್ರೇರಿಸಲು ಬಳಸುವ ಉತ್ತಮ ವಿಧಾನ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ 3, ವಿದ್ಯಾರ್ಥಿ ಈಗಾಗಲೇ ಹೊಂದಿರುವ ಪ್ರೇರಣೆಗಳನ್ನು ಸರಿಯಾದ ಮಾರ್ಗದಲ್ಲಿ ಬಳಸುವಂತೆ ಪ್ರೇರೇಪಿಸುವುದು. ಅಂದರೆ ಧನಾತ್ಮಕ ಪುನರ್ಬಲನ ಅಂದರೆ ಕೇವಲ ಮೇಲ್ನೋಟಕ್ಕೆ ಹೊಗಳೋದಲ್ಲ, ಬದಲಾಗಿ ವಿದ್ಯಾರ್ಥಿಯಲ್ಲಿ ಆಂತರಿಕವಾಗಿ ಇರುವಂತಹ ಆಸಕ್ತಿಯನ್ನು ಗುರುತಿಸಬೇಕು, ಪ್ರೇರಣೆಯನ್ನು ಗುರುತಿಸಬೇಕು. ಇದನ್ನು ಸರಿಯಾದ ಚಟುವಟಿಕೆಗಳ ಕಡೆಗೆ ಚಾನಲೈಸ್ ಮಾಡಬೇಕು, ಅದನ್ನು ಕಲಿಕೆ ಕಡೆಗೆ ನಾವು ಹೊರಳುವಂತೆ ಮಾಡಬೇಕು. ಇದು ದೀರ್ಘಕಾಲಿಕ ಕಲಿಕೆಗೆ ಅತ್ಯಂತ ಪರಿಣಾಮಕಾರಿಯಾಗಿದೆ. ವ್ಯಕ್ತಿತ್ವ ಈ ಕೆಳಗಿನ ಯಾವುದರ ಉತ್ಪನ್ನವಾಗಿದೆ? ರೈಟ್ ಆನ್ಸರ್ ಇದು ಆಪ್ಷನ್ 3, ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಗುಣಗಳ ಅಂತರ್ಕ್ರಿಯೆಯೇ ವ್ಯಕ್ತಿತ್ವದಿಂದ ಬರುವಂಥ ಒಂದು ಉತ್ಪನ್ನವಾಗಿದೆ. ಅಂದರೆ ವ್ಯಕ್ತಿತ್ವ ಎಂಬುದು ಕೇವಲ ದೈಹಿಕ ರೂಪ ಅಥವಾ ಕೇವಲ ಬುದ್ಧಿವಂತಿಕೆ ಅಷ್ಟೇ ಅಲ್ಲ. ಇದು ವ್ಯಕ್ತಿಯ ಅನುವಂಶೀಯ ದೈಹಿಕ ಲಕ್ಷಣಗಳು ಮತ್ತು ಪರಿಸರದಿಂದ ಪಡೆದ ಮಾನಸಿಕ ಮತ್ತು ನಡವಳಿಕೆಯ ಗುಣಗಳ ಎರಡರ ನಡುವಿನ ನಿರಂತರ ಅಂತಕ್ರಿಯೆ, ಇಂಟರ್ಯಾಕ್ಷನ್ ಆಗಿರುವಂಥದ್ದು. ಆನಂದನಿಗೆ ತುಂಬ ಹಸಿವಾಗಿದೆ ಮತ್ತು ಅದೇ ಸಮಯದಲ್ಲಿ ಅವನಿಗೆ ತುಂಬ ನಿದ್ರೆ ಕೂಡ ಬರ್ತಾ ಇದೆ. ಇಂಥ ಸಮಯದಲ್ಲಿ ಉದ್ಭವಿಸುವ ಮಾನಸಿಕ ಘರ್ಷಣೆ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ 2, ಆಗಮ ಘರ್ಷಣೆ. ಎಂಥ ಘರ್ಷಣೆ? ಆಗಮ ಘರ್ಷಣೆ. ಅಂದರೆ ವ್ಯಕ್ತಿಯ ಮುಂದೆ ಒಂದೇ ಸಮಯದಲ್ಲಿ ಎರಡು ಆಕರ್ಷಕ ಅಥವಾ
ಸಕಾರಾತ್ಮಕ ಗುರಿಗಳಿದ್ದು ಅವುಗಳಲ್ಲಿ ಒಂದನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಈ ಘರ್ಷಣೆ ಉಂಟಾಗುತ್ತೆ. ಅಂದರೆ ಆತನಿಗೆ ಊಟನೂ ಬೇಕು, ನಿದ್ದೆನೂ ಬೇಕು, ಯಾವ್ದು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವ ಘರ್ಷಣೆ ಉಂಟಾಗುತ್ತಲ್ಲ, ಇದು ಆಗಮ ಘರ್ಷಣೆ. ಒಬ್ಬ ವ್ಯಕ್ತಿ ತನ್ನ ನ್ಯೂನತೆಗಳನ್ನು ಹಾಗೂ ಸೋಲುಗಳನ್ನು ಇತರರ ಮೇಲೆ ವರ್ಗಾಯಿಸಲು ಪ್ರಯತ್ನಿಸ್ತಾನೆ. ಈ ತಂತ್ರಕ್ಕೆ ಏನಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಇದು ಪ್ರಕ್ಷೇಪಣಾ ತಂತ್ರ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಏನಿದು? ಪ್ರಕ್ಷೇಪಣೆ, ಪ್ರೊಜೆಕ್ಷನ್ ಅಂತ ನಾವು ಕರಿತೀವಿ ಇಂಗ್ಲೀಷಲ್ಲಿ. ಏನಂಗಂದ್ರೆ ಅಂತ ಕೇಳಿದ್ರೆ, ಈ ಪ್ರೊಜೆಕ್ಷನ್ ಅನ್ನೋದು ಒಂದು ಪ್ರಮುಖ ರಕ್ಷಣಾ ತಂತ್ರ, ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಇದರಲ್ಲಿ ವ್ಯಕ್ತಿಯು ತನ್ನ ಸ್ವಂತ ತಪ್ಪುಗಳು, ಸೋಲುಗಳು ಅಥವಾ ದೋಷಗಳಿಗೆ ಇತರರನ್ನ ಅಥವಾ ಪರಿಸರವನ್ನು ಹೊಣೆಗಾರರನ್ನಾಗಿ ಮಾಡ್ತಾನೆ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅಂತೇಳಿ. ಸ್ಟೇಟ್ಮೆಂಟ್ ಎ, ಸಮಾಜ ಮಿತಿ ತಂತ್ರವನ್ನು JL ಮೊರಿನೋರವರು ಮೊದಲ ಬಾರಿಗೆ ರೂಪಿಸಿದರು. ಸ್ಟೇಟ್ಮೆಂಟ್ ಬಿ, ಸಮಾಜದ ಆಲೇಖವು ಗುಂಪಿನ ಸದಸ್ಯರ ನಡುವೆ ಅಂತರ್ಕ್ರಿಯೆ ವಿನ್ಯಾಸವನ್ನು ಸೂಚಿಸುವುದು. ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ. ಎ ಮತ್ತು ಬಿ ಎರಡೂ ಸರಿ. ನೋಡಿ, ಸಮಾಜ ಮಿತಿ ತಂತ್ರವನ್ನು ಮೊದಲ ಬಾರಿಗೆ ಜೇಮ್ಸ್ ಲಾರೆನ್ಸ್ ಮಾರಿನೋ ಅವರು ರೂಪಿಸಿದರು. ಇವರ ಪ್ರಕಾರ ಹೇಳಿಕೆ ಎ ಸರಿಯಾಗಿದೆ. ಈ ವಿಧಾನವು ಗುಂಪಿನ ಸದಸ್ಯರ ನಡುವಿನ ಸಾಮಾಜಿಕ ಸಂಬಂಧಗಳು ಮತ್ತು ಅಂತಕ್ರಿಯೆಯನ್ನು ಅಳೆಯಲು ಬಳಸಲಾಗುತ್ತೆ. ಆದ್ದರಿಂದ ಹೇಳಿಕೆ ಬಿ ಕೂಡ ಸರಿ. ಮೆಂಟಾಲಿಟಿ ಕ್ವಶನ್ಗಳಿಗೆ ನೇರವಾಗಿ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಗೂಡ್ಸ್ ರೈಲೊಂದು 22 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ರೈಲ್ವೆ ಹಳಿಯ ಪಕ್ಕದಲ್ಲಿ 20 ಸೆಕೆಂಡ್ಗಳಲ್ಲಿ ರೈಲ್ವೆ ಹಳಿ ಪಕ್ಕದ ನಿಂತಿದ್ದ ಮನುಷ್ಯನನ್ನು ದಾಟಿದರೆ ಹಾಗಾದರೆ ಆ ಗೂಡ್ಸ್ನ ರೈಲ್ನ ಒಟ್ಟು ಉದ್ದ ಎಷ್ಟು? ರೈಟ್ ಆನ್ಸರ್ ಇಸ್ 440 ಮೀಟರ್. 440 ಮೀಟರ್. ನೋಡಿ, ರೈಲು ಒಬ್ಬ ವ್ಯಕ್ತಿ ಅಥವಾ ಕಂಬವನ್ನು ದಾಟಿದಾಗ ಅದು ಕ್ರಮಿಸುವ ದೂರವು ಅದರ ಸ್ವಂತ ಉದ್ದಕ್ಕೆ ಸಮನಾಗಿರುತ್ತೆ. ಹಾಗಾಗಿ 440 ಮೀಟರ್. ಸರ್ಕಾರಿ ಪ್ರೌಢಶಾಲೆ ರಾಮನಗರದಲ್ಲಿ ಒಟ್ಟು 400 ಜನ ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ ಬಾಲಕರು 60%. ಆ ಶಾಲೆಯ ಶಿಕ್ಷಕರ ಸಂಖ್ಯೆಯು ವಿದ್ಯಾರ್ಥಿನಿಯರ ಸಂಖ್ಯೆಯ 10%ರಷ್ಟಿದೆ. ಹಾಗಾದರೆ ಆ ಶಾಲೆಯ ಒಟ್ಟು ಶಿಕ್ಷಕರ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, 16. ಒಟ್ಟು ವಿದ್ಯಾರ್ಥಿಗಳು 400, ಬಾಲಕರು 60%, ಅಂದರೆ ಬಾಲಕಿಯರು 160 ಇದ್ದಾರೆ ಮತ್ತು ಬಾಲಕರೆಷ್ಟಿದ್ದಾರೆ? 240. ಶಿಕ್ಷಕರ ಸಂಖ್ಯೆಯು ಬಾಲಕಿಯರ ಸಂಖ್ಯೆ 10%ರಷ್ಟಿದೆ. ಶಿಕ್ಷಕರ ಸಂಖ್ಯೆ 10% ಅಂದರೆ 16. ಅದರಿಂದ ನೋಡಿ, ಇದು ಬಾಲಕಿಯರ ಸಂಖ್ಯೆ, ಸೊ 16. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಚಿತ್ರದಲ್ಲಿ ಒಟ್ಟು ತ್ರಿಭುಜಗಳ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ 2, 29. ಈ ಕೆಳಗಿನ ವೆನ್ನಕ್ಷೆಯಲ್ಲಿ ಕ್ರಿಕೆಟ್ ಹಾಗೂ ಟೆನ್ನಿಸ್ ಎರಡೂ ಆಟಗಳನ್ನು ಇಷ್ಟಪಡುವವರ ಒಟ್ಟು ಸಂಖ್ಯೆ ಎಷ್ಟು? ಕ್ರಿಕೆಟ್ ಮತ್ತು ಟೆನ್ನಿಸ್ ಎರಡನ್ನೂ ಇಷ್ಟಪಡ್ತಾರೆ ಅಂತೇಳಿ. ಇವರ ಒಟ್ಟು ಸಂಖ್ಯೆ ಎಷ್ಟು ಕೇಳಿದ್ರೆ ರೈಟ್ ಆನ್ಸರ್ ಈಸ್ ಆಪ್ಷನ್ 4, 32. ಅಂದರೆ ವೃತ್ತ ಮತ್ತು ನೋಡಿ, ಇಲ್ಲಿ ಕ್ರಿಕೆಟ್ ಮತ್ತು ಟೆನ್ನಿಸ್ ಎರಡೂ ಕೂಡ, ಅಂದರೆ ವೃತ್ತ ಮತ್ತು ಟೆನ್ನಿಸ್ ತ್ರಿಭುಜದಲ್ಲಿ ಇರುವಂಥ ಎರಡರಲ್ಲೂ ಇರುವಂಥ ಒಟ್ಟು ಸಂಖ್ಯೆಗಳ ಮೊತ್ತ 17 + 9, 17 + 9 + 15 ನೋಡಿ, 9 + 17 + 15 + 12. ಒಬ್ಬ ವ್ಯಕ್ತಿಯು ಒಂದು ಸ್ಥಳಕ್ಕೆ ಸರಾಸರಿ ಗಂಟೆಗೆ 15 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸ್ತಾನೆ ಮತ್ತು ಸರಾಸರಿ 20 ಕಿಲೋಮೀಟರ್ ಗಂಟೆ ವೇಗದಲ್ಲಿ ಹಿಂತಿರುಗ್ತಾನೆ. ಹಾಗಾದರೆ ಅವನ ಪ್ರಯಾಣದ ಸರಾಸರಿ ವೇಗ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, 17 km/h. ರವೀಂದ್ರನು ತನ್ನ ಬಳಿ 10 ರೂಪಾಯಿ, 20 ರೂಪಾಯಿ ಹಾಗೂ 50 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಒಳಗೊಂಡು 1600 ರೂಪಾಯಿ ಮೊತ್ತವನ್ನು ಹೊಂದಿದ್ದಾನೆ. ಅವನ ಬಳಿ ಇರುವ ಎಲ್ಲ ಮುಖಬೆಲೆಯ ನೋಟುಗಳ ಸಂಖ್ಯೆ ಸಮಾನವಾಗಿದ್ದರೆ ಅವನ ಬಳಿ ಇರುವ ಒಟ್ಟು ನೋಟಿನ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 1, 60. 20 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 12. ಶಿಕ್ಷಕರ ವಯಸ್ಸು ಸೇರಿಸಿದಾಗ ಸರಾಸರಿ ವಯಸ್ಸು 13. ಹಾಗಾದರೆ ಶಿಕ್ಷಕರ ವಯಸ್ಸು ಎಷ್ಟು?
ರೈಟ್ ಆನ್ಸರ್ ಇಸ್ ಆಪ್ಷನ್ 3, 33 ವರ್ಷ. ಹರೀಶನು 1500 ರೂಪಾಯಿಗಳಿಗೆ ಸೈಕಲ್ ಒಂದನ್ನು ಕೊಂಡು 15% ನಷ್ಟಕ್ಕೆ ಮಾರ್ತಾನೆ. ಹಾಗಾದರೆ ಸೈಕಲ್ ಮಾರಿದ ಬೆಲೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, 1275. ಎಷ್ಟಕ್ಕೆ? 1275ಕ್ಕೆ ಆತ ಮಾರ್ತಾನೆ. ನೋಡಿ, ನಷ್ಟ ಅಂದರೆ 1500 ಮೂಲ ಬೆಲೆ, 100ಕ್ಕೆ 15% ನಷ್ಟ ಆಯಿತು. ಅಂದರೆ 225 ರೂಪಾಯಿ ನಷ್ಟ ಆಯಿತು. 225 ನಷ್ಟ ಆದರೆ ಎಷ್ಟಕ್ಕೆ ಮಾರ್ದಂಗೆ ಆಯಿತು? 1275ಕ್ಕೆ ಮಾರ್ದಂಗೆ ಆಯಿತು. 2006ರ ಜೂನ್ 1 ಶುಕ್ರವಾರ ಆದರೆ 2012ರ ಜೂನ್ 1 ಯಾವ ವಾರ? ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಶುಕ್ರವಾರ. ನೋಡಿ, 2006ರಿಂದ 12ರವರೆಗೆ ಒಟ್ಟು 6 ವರ್ಷಗಳ ಅಂತರ ಇದೆ. ಇದರಲ್ಲಿ 8 ಮತ್ತು 12 ಅಧಿಕ ವರ್ಷ. ಹಾಗಾಗಿ 4 + 4 = 7 ಡೇಸ್ ಆಗುತ್ತೆ. ಹಾಗಾಗಿ ಶುಕ್ರವಾರ ಪುನಃ ರಿಪೀಟ್ ಆಗುತ್ತೆ. 60ನೇ ಪ್ರಶ್ನೆ. PQRSTUV ಮತ್ತು W ಎಂಬ 8 ಜನ ಸ್ನೇಹಿತರು ಕೇಂದ್ರಕ್ಕೆ ಮುಖ ಮಾಡಿಕೊಂಡು ವೃತ್ತಾಕಾರದಲ್ಲಿ ಈ ರೀತಿ ಕುಳಿತಿದ್ದಾರೆ. PU R ಮತ್ತು V ಯ ಮಧ್ಯದಲ್ಲಿ ಕುಳಿತಿರುವ T ಯ ಬಲಕ್ಕೆ 2ನೇ ಸ್ಥಾನದಲ್ಲಿದ್ದಾನೆ. ಎಸ್ನು P ಯ ಅಕ್ಕಪಕ್ಕದಲ್ಲಿ ಇಲ್ಲ. VU U ನ ಪಕ್ಕದಲ್ಲಿದ್ದಾನೆ. Qನು S ಮತ್ತು W ನ ಮಧ್ಯದಲ್ಲಿ ಇಲ್ಲ. Wನು U ಮತ್ತು S ಮಧ್ಯದಲ್ಲಿ ಕುಳಿತಿಲ್ಲ. ಹಾಗಾದರೆ ಈ ಕೆಳಗಿನವಲ್ಲಿ ಅಕ್ಕಪಕ್ಕದಲ್ಲಿ ಕುಳಿತಿಲ್ಲದ ಜೋಡಿ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 4, RV. 240 ಮೀಟರ್ ಉದ್ದದ ರೈಲು 24 ಸೆಕೆಂಡಲ್ಲಿ ಕಂಬವನ್ನು ದಾಟಿದರೆ ಆ ರೈಲು 650 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು ದಾಟಕ್ಕೆ ತೆಗೆದುಕೊಳ್ಳುವ ಅವಧಿ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, 89 ಸೆಕೆಂಡ್. ಎಷ್ಟು ತಗೊಳುತ್ತೆ? 89 ಸೆಕೆಂಡನ್ನು ತೆಗೆದುಕೊಳ್ಳುತ್ತೆ. ಅರವಿಂದನು 2002 ಜೂನ್ 15ರ ಗುರುವಾರರಂದು ಕೆಲಸಕ್ಕೆ ಸೇರಿದನು. ಅವನು ಕೆಲಸಕ್ಕೆ ಸೇರಿದ 3 ವರ್ಷಗಳ ನಂತರದ ಅಕ್ಟೋಬರ್ 4ನೇ ತಾರೀಕು ಗುರುವಾರದಂದು ಮದುವೆಯಾದ. ಹಾಗಾದರೆ ಅವನು ಮದುವೆಯಾದ ದಿನಾಂಕ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 2, 22ನೇ ತಾರೀಕು. ರೀಸನ್ ಅನ್ನೋ ಪದವನ್ನು 1 2 3 4 5 6 ಅಂತಿರಬಾರ್ದು. ಆ್ಯಕ್ಟರ್ ಅನ್ನೋ ಪದವನ್ನು 3 7 8 5 1 ಅಂತ ಬರೆದ್ರೆ ರಿಯಾಕ್ಟ್ ಪದವನ್ನು ಹೇಗೆ ಗುರುತಿಸ್ತೀರಿ? ರೈಟ್ ಆನ್ಸರ್ ಇಸ್ ಆಪ್ಷನ್ 1, 1 2 3 7 8. ಒಂದು ಸ್ಥಳದಿಂದ ಹೊರಟ ರಾಜು ಉತ್ತರಕ್ಕೆ 5 ಕಿಲೋಮೀಟರ್ ನಡೆದು ನಂತರ ಎಡಕ್ಕೆ ತಿರುಗಿ 4 ಕಿಲೋಮೀಟರ್ ನಡೀತಾನೆ. ಅಲ್ಲಿಂದ ಎಡಕ್ಕೆ ತಿರುಗಿ 5 ಕಿಲೋಮೀಟರ್ ನಡೀತಾನೆ. ಪುನಃ ಬಲಕ್ಕೆ ತಿರುಗಿ ನಡೆಯತೊಡಗ್ತಾನೆ. ಹಾಗಾದ್ರೆ ಈಗ ಅವನು ಯಾವ ದಿಕ್ಕಿನಲ್ಲಿ ಮುಖ ಮಾಡಿದ್ದಾನೆ? ರೈಟ್ ಆನ್ಸರ್ ಈಸ್ ಆಪ್ಷನ್ 3, ಪಶ್ಚಿಮಕ್ಕೆ ಮುಖ ಮಾಡಿದ್ದಾನೆ. ಸಮರ್ಥನು ಒಂದು ಛಾಯಾಚಿತ್ರವನ್ನು ತನ್ನ ಸ್ನೇಹಿತನಿಗೆ ತೋರಿಸುತ್ತಾ ಆಕೆಯು ತನ್ನ ತಾಯಿಯ ತಂದೆಯ ಅಣ್ಣನ ಹಿರಿಯ ಮಗಳ ಏಕೈಕ ಪುತ್ರಿ ಅಂತಾನೆ. ಹಾಗಾದರೆ ಆಕೆ ಸಮರ್ಥನಿಗೆ ಏನಾಗ್ತಾಳೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1, ಸಹೋದರಿ. ಪ್ರಶ್ನಾರ್ಥಕ ಚಿಹ್ನೆ ಇರುವ ಜಾಗದಲ್ಲಿ ಇರಬೇಕಾದ ಸಂಖ್ಯೆ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ 2, 126. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಹೇಳಿಕೆ 1, ಕೆಲವು ಶಿಕ್ಷಕರು ಮಹಿಳೆಯರು, ಯಾವುದೇ ಶಿಕ್ಷಕರು ಗೈರು ಹಾಜರಾಗಿಲ್ಲ. ತೀರ್ಮಾನ, ಪುರುಷ ಶಿಕ್ಷಕರು ಯಾರೂ ಇಲ್ಲ, ಎಲ್ಲ ಮಹಿಳಾ ಶಿಕ್ಷಕರು ಹಾಜರಿದ್ದಾರೆ. ಸೊ 67ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2, ಬಿ ತೀರ್ಮಾನ ಮಾತ್ರ ಸರಿ. ಈ ಕೆಳಗಿನ ಆಕೃತಿಯಲ್ಲಿ ಕಂಡುಬರುವ ಗರಿಷ್ಠ ಚೌಕಗಳ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ 1, 15. ಗರಿಷ್ಠ 15 ಚೌಕಗಳು ಇರಬಹುದು. ಎ ಮತ್ತು ಬಿ ಒಟ್ಟಾರೆ ಒಂದು ಕೆಲಸವನ್ನು 6 ದಿನದಲ್ಲಿ ಮುಗಿಸಬಲ್ಲರು. ಎ ಒಬ್ಬನೇ ಆ ಕೆಲಸವನ್ನು 10 ದಿನದಲ್ಲಿ ಮುಗಿಸಿದರೆ ಬಿ ಎಷ್ಟು ದಿನದಲ್ಲಿ ಮುಗಿಸಬಹುದು? ರೈಟ್ ಆನ್ಸರ್ ಈಸ್ ಆಪ್ಷನ್ 4, 15 ದಿನದಲ್ಲಿ ಮುಗಿಸಬಹುದು. ಕೆಳಗಿನ ಯಾವ ರೇಖಾಚಿತ್ರಗಳು ಕರೆನ್ಸಿ ರೂಪಾಯಿ ಮತ್ತು ಡಾಲರ್ಗಳ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2, ಇದು. ಯಾಕಂದರೆ ಕರೆನ್ಸಿ ಮತ್ತು ರೂಪಾಯಿ ಎರಡು
ಕರೆನ್ಸಿಯಲ್ಲೇ ರೂಪಾಯಿ ಮತ್ತು ಡಾಲರ್ ಎರಡೂ ಬರುವಂಥದ್ದು. ಹಾಗಾಗಿ ಒಂದು ರೈಲಿನಲ್ಲಿ ಜನರ ಗುಂಪೊಂದು ಪ್ರಯಾಣಿಸ್ತಾ ಇದೆ. 8 ವ್ಯಕ್ತಿಗಳು ಹಿಂದಿಯಲ್ಲಿ, 15 ವ್ಯಕ್ತಿಗಳು ಕನ್ನಡದಲ್ಲಿ ಮತ್ತು 10 ವ್ಯಕ್ತಿಗಳು ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಈ ಗುಂಪಿನಲ್ಲಿ ಯಾರೂ ಈ 3 ಭಾಷೆ ಹೊರತಾಗಿ ಬೇರೆ ಯಾವುದೇ ಭಾಷೆಯನ್ನು ಮಾತನಾಡೋಕ್ಕಾಗಲ್ಲ. ಈ ಗುಂಪಿನಲ್ಲಿ 2 ವ್ಯಕ್ತಿಗಳು 2 ಭಾಷೆಗಳಲ್ಲಿ ಮತ್ತು 3 ವ್ಯಕ್ತಿಗಳು 3 ಭಾಷೆಯಲ್ಲಿ ಮಾತಾಡಬಲ್ಲರು. ಹಾಗಿದ್ದಲ್ಲಿ ಗುಂಪಿನಲ್ಲಿ ಎಷ್ಟು ವ್ಯಕ್ತಿಗಳಿದ್ದಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2. 25 ವ್ಯಕ್ತಿಗಳಿದ್ದಾರೆ. ಎಷ್ಟು ಜನ ಇದ್ದಾರೆ? 25 ಜನ ಇದ್ದಾರೆ. 3 ಪುರುಷರು ಮತ್ತು 7 ಮಹಿಳೆಯರು 10 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸ್ತಾರೆ. ಆದರೆ 4 ಪುರುಷರು ಮತ್ತು 6 ಮಹಿಳೆಯರು 8 ದಿನಗಳಲ್ಲಿ ಅದೇ ಕೆಲಸವನ್ನು ಮುಗಿಸ್ತಾರೆ. ಹಾಗಾದರೆ 10 ಮಹಿಳೆಯರು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 4. 40 ದಿನದಲ್ಲಿ ಮುಗಿಸ್ತಾರೆ. ಗುರುಚಂದನ್ಗಿಂತ ಉಮಾಳು ಚಾಣಾಕ್ಷತೆಯನ್ನು ಹೊಂದಿದವಳಾಗಿದ್ದು, ಗುರುಚಂದನ್ ನನ್ನಿಗಿಂತಲೂ ಚಾಣಾಕ್ಷತೆಯವನಾಗಿರ್ತಾನೆ, ನಾನಿಗಿಂತ. ಆದರೆ ನಾನಿಯು ಭಾರತಿಗಿಂತಲೂ ಚಾಣಾಕ್ಷತೆಯನ್ನು ಹೊಂದಿದವಳಾಗಿದ್ದಲ್ಲಿ 4ರಲ್ಲಿ ಅತಿ ಚಾಣಕ್ಯರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ 3. ಉಮಾ ಇಸ್ ದ ರೈಟ್ ಆನ್ಸರ್. ಇನ್ನು 4, 5, 9, 16, 26 ಮುಂದಿನ ಸರಣಿಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ರೈಟ್ ಆನ್ಸರ್ ಇಸ್ ಆಪ್ಷನ್ 439. ಯಾಕಂದರೆ 4ರಿಂದ 5, 4ರಿಂದ 5ಕ್ಕೆ +1 ಇದೆ, ನಂತರ +4 ಇದೆ, ನಂತರ +7 ಇದೆ, ನಂತರ +10 ಇದೆ, ಮುಂದಕ್ಕೆ +13 ಆಗುತ್ತೆ. ಹಾಗಾಗಿ 39. ಒಬ್ಬಾತ ಅಂಗಡಿಯಾತ 9,000 ರೂಗಳಿಗೆ ಒಂದು ರೆಫ್ರಿಜರೇಟರ್ನ ಕೊಂಡು ತಂದ. ಅದರ ಮೇಲೆ 20% ರಿಯಾಯಿತಿ ನೀಡಿದಾಗ ಆತನಿಗೆ 30% ಲಾಭ ಆಗುತ್ತೆ. ಹಾಗಾದರೆ ಫ್ರಿಜ್ಜಿನ ಮೇಲೆ ಗುರುತಿಸಿದ ಬೆಲೆ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ 2. 14,625 ರೂಪಾಯಿ. ಇಂಗ್ಲಿಷ್ ಜೋಡಣೆ ನೋಡಿ. ಚೂಸ್ ದ ಅಪ್ರಾಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್. 76. ಮೇಕಪ್ ಒನ್ಸ್ ಮೈಂಡ್. ಸೊ ಇದರ ಸರಿಯಾದ ಇಡಿಯಮ್ ಅರ್ಥ ಏನು? ಆಪ್ಷನ್ 2. ಮೇಕ್ ಅ ಡಿಸಿಷನ್. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಅಂದರೆ ಮೇಕಪ್ ಒನ್ಸ್ ಮೈಂಡ್ ಅಂದರೆ ನುಡಿಗತ್ತಿನ ಅರ್ಥ ಒಂದು ನಿರ್ಧಾರಕ್ಕೆ ಬರುವುದು ಅಂತೇಳಿ. ಟು ಎಂಡ್ ಇನ್ ಸ್ಮೋಕ್. ರೈಟ್ ಆನ್ಸರ್ ಇಸ್ ಆಪ್ಷನ್ 2. ಟು ruin oneself. ದ ನ್ಯಾಷನಲ್ ಯೂನಿಟಿ ಆಫ್ ಫ್ರೀ ಪೀಪಲ್. ಇದನ್ನ ಜಂಬಲ್ಡ್ ಆಗಿದೆ ಸೆಂಟೆನ್ಸ್ಗಳು, ಸರಿಯಾಗಿ ಮಾಡಿ ಅಂತ. ಸರಿಯಾದ ಉತ್ತರ ಆಪ್ಷನ್ 3. RSPQ. ಮೊದಲಿಗೆ ಏನು ಬರುತ್ತೆ? R, ನಂತರ S, ನಂತರ P, ನಂತರ Q. ನೋಡಿ, ಡಿಪೆಂಡ್ಸ್ ಅಪಾನ್ ಅ ಸಫಿಷಿಯಂಟ್ ಈವನ್ ಬ್ಯಾಲೆನ್ಸ್ ಆಫ್ ಪೊಲಿಟಿಕಲ್ ಪವರ್ ಅಗೇನ್ಸ್ಟ್ ಅ ರೆವಲ್ಯೂಷನರಿ ಅಪೋಸಿಷನ್ ದಟ್ ಈಸ್ irreconcilably opposed to it, to make it impracticable for there to be an arbitrary administrator. The grosser. ಸೊ ಇದಕ್ಕೆ 79ಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. QPRS. Who was in the habit of weighing less, did not listen to the protest of customer whom he had cheated with great audacity. Fresh ಇದಕ್ಕೆ ವಿರುದ್ಧ ಪದ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 2. ಫ್ರೆಶ್. ಸ್ಟೇಲ್. 80ಕ್ಕೆ ಸ್ಟೇಲ್ ಇಸ್ ದ ರೈಟ್ ಆನ್ಸರ್. ಸ್ಟೇಲ್ ಅಂದರೆ ಹಳಸಿದ ಅಂತೇಳಿ. ರೆಸ್ಕ್ಯೂ. ಚೂಸ್ ದ ಕರೆಕ್ಟ್ ಸಿನಾನಿಮ್. ರೆಸ್ಕ್ಯೂ ಮಾಡೋದು ಅಂತೀವಲ್ಲ. ರೈಟ್ ಆನ್ಸರ್ ಇಸ್ ಆಪ್ಷನ್ 4. ಹೆಲ್ಪ್. ಅ ಪರ್ಸನ್ ಆರ್ ಥಿಂಗ್ ಹೂ ಎಕ್ಸಿಸ್ಟ್ ಎಟ್ ದ ಸೇಮ್ ಟೈಮ್ ಆಸ್ ಅನದರ್. ಸಮಕಾಲೀನ ಅಂತೀವಲ್ಲ. ಸರಿಯಾದ ಉತ್ತರ ಕಾಂಟೆಂಪೊರರಿ. ಶಿ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಫಾರ್ ಓವರ್ 8 hours ಬೈ ದ ಟೈಮ್ ಹರ್ ಚಿಲ್ಡ್ರನ್ ಅರೈವ್. ಇದು ಯಾವ ಟೆನ್ಸು? ರೈಟ್ ಆನ್ಸರ್ ಇಸ್ ಆಪ್ಷನ್ 3. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್.
ದೇ ಹ್ಯಾಡ್ ಬಿಲ್ಟ್ ಅ ಪರ್ಫೆಕ್ಟ್ ಡ್ಯಾಮ್ ಅಕ್ರಾಸ್ ದ ರಿವರ್. ಇದನ್ನು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಿ. ರೈಟ್ ಆನ್ಸರ್ ಇಸ್ ಆಪ್ಷನ್ 2. ಅ ಪರ್ಫೆಕ್ಟ್ ಡ್ಯಾಮ್ ಹ್ಯಾಸ್ ಬೀನ್ ಬಿಲ್ಟ್ ಬೈ ದೆಮ್ ಅಕ್ರಾಸ್ ದ ರಿವರ್. ಐ ವರ್ಕ್ ಇನ್ ಡ್ಯಾಶ್ ಫ್ಯಾಕ್ಟರಿ ಇನ್ ನ್ಯೂಯಾರ್ಕ್. ರೈಟ್ ಆನ್ಸರ್ ಈಸ್ ಆಪ್ಷನ್ 1. ಐ ವರ್ಕ್ ಇನ್ ಅ ಫ್ಯಾಕ್ಟರಿ. ಆರ್ಟಿಕಲ್ಸ್ ಇದು. ಡ್ಯಾಶ್ ಪ್ರೆಸಿಡೆಂಟ್ ಆಫ್ ದ ಫ್ರಾನ್ಸ್ ಈಸ್ ಗಿವಿಂಗ್ ಅ ಸ್ಪೀಚ್ ಟು ನೈಟ್. ರೈಟ್ ಆನ್ಸರ್ ಇಸ್ ಆಪ್ಷನ್ 3. ದ ಅಂದರೆ ಪರ್ಟಿಕ್ಯುಲಾರಿಟಿ ಇದೆ ಇಲ್ಲಿ, ಡೆಫಿನೆಟ್ ಆರ್ಟಿಕಲ್. ಇಂಗ್ಲೆಂಡ್ ಹ್ಯಾವ್ ನಾಟ್ ವೋನ್ ದ ವರ್ಲ್ಡ್ ಕಪ್ ಇನ್ ಫುಟ್ಬಾಲ್ ಡ್ಯಾಶ್ 1966. ರೈಟ್ ಆನ್ಸರ್ ಈಸ್ ಆಪ್ಷನ್ 2. ಸಿನ್ಸ್. ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು. ಫೈಂಡ್ ಆ್ಯಂಡ್ ರೀಪ್ಲೇಸ್ ಡೈಲಾಗ್ ಬಾಕ್ಸ್ ಅನ್ನು ತೆರೆಯಲು ಬಳಸುವಂಥ ಶಾರ್ಟ್ ಕಟ್ ಕೀ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 1. ಕಂಟ್ರೋಲ್ F. F7 ಶಾರ್ಟ್ ಕಟ್ ಕೀ ಕೆಳಗಿನ ಯಾವುದಕ್ಕೆ ಬಳಸ್ತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1. ಸ್ಪೆಲ್ಲಿಂಗ್ ಚೆಕ್ ಮಾಡೋದಕ್ಕೆ. ಫೋರ್ಟ್ರಾನ್ ಎಂಬುದು ಪ್ರೋಗ್ರಾಮಿಂಗ್ ಭಾಷೆಯಾಗಿದೆ. ಹಾಗಾದರೆ ಫೋರ್ಟ್ರಾನ್ ಇದರ ವಿಸ್ತೃತ ರೂಪ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 3. ಫಾರ್ಮುಲಾ ಟ್ರಾನ್ಸ್ಲೇಷನ್. IBM 650 ಎಂಬುದು ಈ ಕೆಳಗಿನ ಯಾವ ತಲೆಮಾರಿನ ಕಂಪ್ಯೂಟರ್ಗೆ ಉದಾಹರಣೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1. ಮೊದಲ ತಲೆಮಾರು, ಫಸ್ಟ್ ಜನರೇಷನ್. ಇಂಟರ್ನೆಟ್ನಲ್ಲಿ ಈ ಕೆಳಗಿನ ಯಾವ ಪ್ರೋಟೋಕಾಲ್ ಉಪಯೋಗ ಇಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ 2. VIRL ಇಲ್ಲ. WWW ಅನ್ನು ಸಂಶೋಧಿಸಿದವರು ಯಾರು? ರೈಟ್ ಆನ್ಸರ್ ಇಸ್ ಆಪ್ಷನ್ 2. ಟಿಮ್ ಬರ್ನರ್ಸ್-ಲೀ. FTP ಇದರ ವಿಸ್ತೃತ ರೂಪ ಏನು? ರೈಟ್ ಆನ್ಸರ್ ಇಸ್ ಆಪ್ಷನ್ 4. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. MS Excel ಸೆಲ್ನಲ್ಲಿ ಸೇರಿಸಲಾದ ಕಮೆಂಟ್ಗಳನ್ನು ಏನಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 2. ಸೆಲ್ ಟಿಪ್ ಅಂತ ಕರೀತಾರೆ. MS Excel ಲೆಕ್ಕ ಮಾಡಲು ಬಳಸಲಾಗುವ ಸೂತ್ರಗಳಲ್ಲಿ ಕೆಳಗಿನ ಯಾವುದು ಸರಿಯಾಗಿಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ 1. ಸಮ್ ಸೇಲ್ಸ್ ಮೈನಸ್ A3 ಸರಿಯಾಗಿಲ್ಲ. MS ಪವರ್ ಪಾಯಿಂಟ್ನಲ್ಲಿ ಹೊಸ ಪ್ರೆಸೆಂಟೇಷನ್ ಅನ್ನು ಇದರ ಮೂಲಕ ಸೃಷ್ಟಿಸಬಹುದು. ರೈಟ್ ಆನ್ಸರ್ ಇಸ್ ಆಪ್ಷನ್ 4. ABC ಮೂಲಕ. ಬ್ಲಾಂಕ್ ಪ್ರೆಸೆಂಟೇಷನ್ ಫ್ರಮ್ ಎಕ್ಸಿಸ್ಟಿಂಗ್ ಪ್ರೆಸೆಂಟೇಷನ್ ಫ್ರಮ್ ಡಿಸೈನ್ ಟೆಂಪ್ಲೇಟ್. ಇಂಟರ್ನೆಟ್ ಪ್ರೋಟೋಕಾಲ್ ವಿಳಾಸ IP ಅಡ್ರೆಸ್ ಎಷ್ಟು ಬಿಟ್ಗಳನ್ನು ಒಳಗೊಂಡಿರುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ 1. 32 ಬಿಟ್ಸ್. ಈ ಕೆಳಗಿನವುಗಳಲ್ಲಿ ಯಾವುದು ಪರ್ಸನಲ್ ಕಂಪ್ಯೂಟರ್ ಚಾರ್ಟ್ ಅಪ್ಲಿಕೇಶನ್ ಅಲ್ಲ? ರೈಟ್ ಆನ್ಸರ್ ಇಸ್ ಆಪ್ಷನ್ 2. ವೈಬರ್. MS Excelನಲ್ಲಿ ಹೊಸ ವರ್ಕ್ಶೀಟ್ ಸೇರಿಸಲು ಬಳಸುವ ಕೀ ಸಮೂಹ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ 4. Shift+F11. ಸ್ನೇಹಿತರೆ, ಇದಾಗಿತ್ತು ಒಂದು ವಿಶಿಷ್ಟವಾದಂತಹ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದು. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.